ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಅಂಚೆ ಕಚೇರಿಯ ಈ ಒಂದು ಹೊಸ ಯೋಜನೆಯಿಂದ ಮಕ್ಕಳ ಹೆಸರಲ್ಲಿ ಪ್ರತಿ ತಿಂಗಳು ನೀವು 2,475 ರೂಪಾಯಿಯನ್ನು ಪಡೆದುಕೊಳ್ಬಹುದು. ಹಾಗಾದರೆ ಏನಿದು ಪೋಸ್ಟ್ ಆಫೀಸ್ ಹೊಸ ಸ್ಕೀಮ್? ಪ್ರತಿ ತಿಂಗಳು ಮಕ್ಕಳಿಗೆ 2,475 ಯಾಕೆ ಕೊಡ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋ ಮೂಲಕ ನೆಕ್ಸ್ಟ್ ವಿಡಿಯೋಸ್ ಅಪ್ಡೇಟ್ಸನ್ನು ಬೇಗ ತೆಗೆದುಕೊಳ್ಬಹುದು. ಹೌದು ವೀಕ್ಷಕರೇ, MIS ಎನ್ನುವಂಥ ಯೋಜನೆ ಇದಾಗಿದ್ದು ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತಲೇ ಹೇಳಲಾಗುತ್ತೆ. ಭಾರತೀಯ ಪೋಸ್ಟ್ ಆಫೀಸ್ ಮಾಸಿಕ ಆದಾಯ ಯೋಜನೆ ಇದು. ಒಂದು ಸುರಕ್ಷಿತ ಮತ್ತು ನಿಗದಿತ ಆದಾಯವನ್ನು ನೀಡುವಂತಹ ಹೂಡಿಕೆಗೆ, ನಿಮ್ಗೆ ಇನ್ವೆಸ್ಟ್ಮೆಂಟ್ಗೆ ಇದು ಒಳ್ಳೆಯ ಆಯ್ಕೆ ಅಂತಲೇ ಹೇಳ್ಬೋದು. ಇದರಲ್ಲಿ ನೀವು ಠೇವಣಿ ಮಾಡಿದ ಹಣಕ್ಕೆ 6.6% ವಾರ್ಷಿಕ ಬಡ್ಡಿ ಕೊಡ್ತಾರೆ. ಅಂದರೆ ಈಗ ನೀವು ಫಿಕ್ಸ್ಡ್ ಡೆಪಾಸಿಟಲ್ಲಿ ಇಟ್ಟರೂ ಕೂಡ ಇಷ್ಟು ಸಿಗುತ್ತೆ. ಆದರೆ ಪೋಸ್ಟ್ ಆಫೀಸ್ನಲ್ಲಿ ಇರೋದ್ರಿಂದ ನಿಮಗೆ ಅಧಿಕ ಲಾಭ ಬರುತ್ತೆ. ಜೊತೆಗೆ ಪ್ರತಿ ತಿಂಗಳು ನಿಶ್ಚಿತ ಮೊತ್ತವನ್ನು ನಿಮ್ಮ ಖಾತೆಗೆ ಪಾವತಿ ಮಾಡಲಾಗುತ್ತೆ. ಈ ಕುರಿತು ಸಂಪೂರ್ಣ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯೋಜನೆಯ ಪ್ರಮುಖ ವಿಶೇಷತೆಗಳು ಏನು ಅಂತ ನೋಡೋದಾದರೆ, ಮಕ್ಕಳ ಹೆಸರಲ್ಲಿ ಖಾತೆಯನ್ನು ತೆರೀಬಹುದು. 10 ವರ್ಷ ಮೇಲ್ಪಟ್ಟಂಥ ಮಕ್ಕಳಾಗಿರಬೇಕು. ಕನಿಷ್ಠ 1,000ದಿಂದ ಗರಿಷ್ಠ 4.5 ಲಕ್ಷದವರೆಗೆ ಠೇವಣಿ. ಪ್ರತಿ ತಿಂಗಳು ನಿಗದಿತ ಬಡ್ಡಿ. ಅಂದರೆ ಎಕ್ಸಾಂಪಲ್ಗೆ 4 ಲಕ್ಷಕ್ಕೆ ನೀವೇನಾದರೂ ಇಡ್ತಾರೆ 2,475 ಪ್ರತಿ ತಿಂಗಳು ನೀವು ಪಡೆದುಕೊಳ್ಬಹುದು. ಇನ್ನು 5 ವರ್ಷಗಳ ಕಾಲಾವಧಿ ನಂತರ ಮುಖ್ಯ ಮೊತ್ತ ಮರುಪಾವತಿಯಾಗುತ್ತೆ. ಜಾಯಿಂಟ್ ಅಕೌಂಟ್ಸ್ ಕೂಡ ಲಭ್ಯ ಇರುತ್ತೆ 3 ವ್ಯಕ್ತಿಗಳವರೆಗೆ. ಅಂದರೆ ನೀವು ಅಪ್ಪ ಅಮ್ಮ ಮಗು 3 ಜನ ಕೂಡ ಜಾಯಿಂಟ್ ಅಕೌಂಟ್ ಮಾಡ್ಕೊಳ್ಬೋದು. ಇದೇನು ಬೆನಿಫಿಟ್ ಅಂದರೆ, ಒಬ್ಬರು ಪರ್ಮಿಷನ್ ಇಲ್ಲದೆ ಮತ್ತೊಬ್ಬರು ಈ ಒಂದು ಅಕೌಂಟನ್ನು ಮುಟ್ಟೋದಕ್ಕಾಗೋದಿಲ್ಲ, ಆ ಒಂದು ದುಡ್ಡನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಇದೆಲ್ಲ ಸ್ಕೀಮ್ಗಳು ಕೂಡ ಇಲ್ಲಿದ್ದು. ಜೊತೆಗೆ ಬರೋಬ್ಬರಿ 10 ಲಕ್ಷ ರೂಪಾಯಿ ಆಕ್ಸಿಡೆಂಟ್ ಕವರೇಜ್ ಕೊಡುವಂಥ ಅಂಚೆ ಸ್ಕೀಮ್ ಇದಾಗಿರುತ್ತೆ. ವರ್ಷಕ್ಕೆ 399 ಕಟ್ಟಿದ್ರೆ 10 ಲಕ್ಷ ಪಡಿಬಹುದು. ಇದೆಲ್ಲದರ ಜೊತೆಗೆ ಪೋಸ್ಟ್ ಆಫೀಸ್ನ ಹೊಸ ಸ್ಕೀಮ್ ತುಂಬ ಜನರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಈ ವಿಡಿಯೋವನ್ನು ಕೂಡ ನೀವು ಶೇರ್ ಮಾಡ್ಕೊಳ್ಳಿ. ಸೊ ಒಟ್ಟಾರೆ ಹೇಳೋದಾದರೆ ಈ ಒಂದು ಸ್ಕೀಮ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ರೀತಿಯಾಗಿ ನೀವು ಮಂತ್ಲಿ ಇನ್ಕಮನ್ನು ಕಟ್ತಾ ಹೋದಷ್ಟು 2,475 ಪ್ರತಿ ತಿಂಗಳು ಪಡೆದುಕೊಳ್ಬಹುದು. ಸೊ ಇದು ಮತ್ತಷ್ಟು ಪ್ರಯೋಜನಕಾರಿ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಇದನ್ನು MIS ಅಂದರೆ ಮಂತ್ಲಿ ಇನ್ಕಮ್ ಅಂತಲೇ ಕರೆಯಲಾಗುತ್ತೆ. ಮಂತ್ಲಿ ಇನ್ಕಮ್ ಸ್ಕೀಮ್ ಅನ್ನುವುದನ್ನು ನೀವು ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ವಿಚಾರಿಸಿ ಯಾವ ರೀತಿ ಕಟ್ಟಬೇಕು, ಹೇಗೆ ಕಟ್ಟಬೇಕು ಅಂತ ಮತ್ತಷ್ಟು ಮಾಹಿತಿ ಬೇಕು ಅನ್ನೋದಾದರೆ ಮಿಸ್ ಮಾಡದೆ ವಿಸಿಟ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಥ್ಯಾಂಕ್ ಯು.